2019ರ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಒಂದೇ ಹಂತದ ಚುನಾವಣೆ ನಡೆಯುವಂತಹ ಸಾಧ್ಯತೆ ಇದೆ. ದೇಶಾದ್ಯಂತ ಒಟ್ಟು 8ರಿಂದ 9 ಹಂತಗಳಲ್ಲಿ ಚುನಾವಣೆ ನಡೆಯುವಂತಹ ಸಾಧ್ಯತೆ ಇದೆ. 2019ರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ಸುದ್ದಿಯನ್ನು ನಿರೀಕ್ಷೆ ಮಾಡಲಾಗ್ತಾ ಇದ್ದು, ಕರ್ನಾಟಕದಲ್ಲಿ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುವಂತಹ ಸಾಧ್ಯತೆ ಇದೆ. ಆದರೆ ದೇಶಾದ್ಯಂತ 8ರಿಂದ 9 ಹಂತಗಳಲ್ಲಿ ಮತದಾನ ನಡೆಯಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಇವತ್ತು ಸಂಜೆ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿ ನಡೆಸಲಾಗ್ತಾ ಇದ್ದು, ಇಂದು ಲೋಕಸಭಾ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು 2019ರ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುವಂತಹ ಸಾಧ್ಯತೆ ಇದೆ. ದೇಶಾದ್ಯಂತ 8ರಿಂದ 9 ಹಂತಗಳಲ್ಲಿ ಚುನಾವಣೆ ನಡೆಯುವಂತಹ ಸಾಧ್ಯತೆ ಇರೋದು. ಇವತ್ತು ಸಂಜೆ ಚುನಾವಣಾ ಆಯೋಗದಿಂದ ಈ ಸಂಬಂಧ ಅಧಿಕೃತ ಮಾಹಿತಿ ಹೊರಬೀಳುವಂತಹ ನಿರೀಕ್ಷೆ ಇದೆ. ಸಂಜೆ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿದ್ದು, ಸಂಜೆ ಅಧಿಕೃತವಾಗಿ ಘೋಷಣೆಯಾಗುವಂತಹ ನಿರೀಕ್ಷೆ ಇದೆ. 2019ರ ಲೋಕಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈಗ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿ ನಡೆಸಿ ಅಧಿಕೃತ ಘೋಷಣೆ ಮಾಡಬಹುದು ಅಂತ ನಿರೀಕ್ಷೆ ಮಾಡಲಾಗ್ತದೆ. ಇನ್ನು ಇವತ್ತು ಚುನಾವಣಾ ದಿನಾಂಕ ಘೋಷಣೆಯಾದ ಮೇಲೆ ನೀತಿ ಸಂಹಿತೆ ಜಾರಿಯಾಗುತ್ತೆ. ಇನ್ನು ಪ್ರಮುಖವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು 8ರಿಂದ 9 ಹಂತಗಳಲ್ಲಿ ಮತದಾನ ಆಗಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಉತ್ತರ ಪ್ರದೇಶ ಸುಮಾರು 80 ಸ್ಥಾನಗಳನ್ನು ಹೊಂದಿದ್ದು, ಮಹಾರಾಷ್ಟ್ರ 48 ಕ್ಷೇತ್ರಗಳನ್ನು ಹೊಂದಿದೆ, ಪಶ್ಚಿಮ ಬಂಗಾಳ 42, ಬಿಹಾರ 40, ತಮಿಳುನಾಡು 39 ಕ್ಷೇತ್ರಗಳು, ಅದರ ಜೊತೆಗೆ ಮಧ್ಯಪ್ರದೇಶ 29 ಕ್ಷೇತ್ರಗಳು, ಕರ್ನಾಟಕ 28 ಕ್ಷೇತ್ರಗಳು, ಗುಜರಾತ್ 26, ಆಂಧ್ರಪ್ರದೇಶ 25, ರಾಜಸ್ಥಾನ 25 ಕ್ಷೇತ್ರಗಳು, ಒಡಿಶಾ 21 ಕ್ಷೇತ್ರ, ಕೇರಳ 20 ಕ್ಷೇತ್ರ, ತೆಲಂಗಾಣ 17, ಅಸ್ಸಾಂ 14, ಜಾರ್ಖಂಡ್ 14, ಪಂಜಾಬ್ 13, ಛತ್ತೀಸ್ಗಢ 11, ಹರಿಯಾಣ 10, ದೆಹಲಿ 7, ಜಮ್ಮು ಕಾಶ್ಮೀರ 6, ಉತ್ತರಾಖಂಡ್ 5, ಹಿಮಾಚಲ ಪ್ರದೇಶ 4, ಅರುಣಾಚಲ ಪ್ರದೇಶ 2 ಲೋಕಸಭಾ ಸ್ಥಾನಗಳನ್ನು ಹೊಂದಿದೆ. ಇನ್ನು ಗೋವಾ 2 ಸ್ಥಾನಗಳು, ಮತ್ತೆ ಮಣಿಪುರ 2 ಕ್ಷೇತ್ರಗಳು, ಮೇಘಾಲಯ 2 ಕ್ಷೇತ್ರಗಳು, ತ್ರಿಪುರ 2 ಕ್ಷೇತ್ರಗಳು, ಸಿಕ್ಕಿಂ ಒಂದೇ, ಇನ್ನು ನಾಗಾಲ್ಯಾಂಡ್ ಮತ್ತೆ ಮಿಜೋರಾಂ ಎಲ್ಲವೂ ಕೂಡ ಒಂದೊಂದೇ, ಇನ್ನು ಅಂಡಮಾನ್ ಮತ್ತೆ ನಿಕೋಬಾರ್ ಕೂಡ ಒಂದೇ, ಲಕ್ಷದ್ವೀಪ ಕೂಡ ಒಂದೇ, ಪುದುಚೇರಿ ಕೂಡ ಒಂದೇ, ಹಾಗೆ ದೀವ್ ದಾಮನ್ ಕೂಡ 1 ಕ್ಷೇತ್ರವನ್ನ ಹೊಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿಯನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಯಾವ ರೀತಿ ನಡೀಬಹುದು ಚುನಾವಣೆ, ಅಂದ್ರೆ ಎಷ್ಟು ಹಂತಗಳಲ್ಲಿ ನಡೀಬಹುದು, ಕರ್ನಾಟಕದಲ್ಲಿ ಎಷ್ಟು ಹಂತ, ಇನ್ನು ವಿಧಾನಸಭೆ ಚುನಾವಣೆ ಕೂಡ ಈ ಸಂದರ್ಭದಲ್ಲೇ ಅನೌನ್ಸ್ ಮಾಡ್ತಾರೆ. ಈ ರೀತಿ ಸಾಕಷ್ಟು ಪ್ರಶ್ನೆಗಳಿವೆ. ಎಷ್ಟೊತ್ತಿಗೆ ಸುದ್ದಿಗೋಷ್ಠಿ ಮತ್ತೆ ಏನೇನು ನಿರೀಕ್ಷೆ ಇದೆ ಈಗ? ಹೌದು ಸುಕನ್ಯ, ಇವತ್ತು ನವದೆಹಲಿಯ ವಿಜ್ಞಾನ ಭವನದಲ್ಲಿ ಚುನಾವಣಾ ಆಯೋಗದ ಮಹತ್ವದ ಪ್ರೆಸ್ ಮೀಟ್ ನಡೆಯಲಿದೆ. ಇವತ್ತಿನ ಪ್ರೆಸ್ ಮೀಟ್ ನಲ್ಲಿ ಬಹುಮುಖ್ಯವಾಗಿ 2019ರ ಲೋಕಸಭಾ ಚುನಾವಣೆಯನ್ನ ಘೋಷಣೆ ಮಾಡುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಅದ್ರ ಜೊತೆಗೆ ಲೋಕಸಭಾ ಚುನಾವಣೆ ಜೊತೆಗೆ 5 ರಾಜ್ಯಗಳ ವಿಧಾನಸಭಾ ಚುನಾವಣೆ ದಿನಾಂಕ ಕೂಡ ಇವತ್ತೇ ಘೋಷಣೆ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಇವತ್ತು ಮುಖ್ಯವಾಗಿ ಇದುವರೆಗೂ ಕೂಡ ಚುನಾವಣಾ ಆಯೋಗದ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ರು. ಹಾಗಾಗಿ ಇವತ್ತು ಲೋಕಸಭಾ ಚುನಾವಣೆ ಘೋಷಣೆ ಇರೋದ್ರಿಂದ ವಿಜ್ಞಾನ ಭವನದಲ್ಲಿ, ದೆಹಲಿಯಲ್ಲಿರ್ತಕ್ಕಂಥ ವಿಜ್ಞಾನ ಭವನದಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಹಾಗಾಗಿ ಲೋಕಸಭಾ ಚುನಾವಣೆಯ ದಿನಾಂಕ ಇಂದೇ ಘೋಷಣೆ ಆಗುತ್ತೆ ಅನ್ನುವಂತಹದನ್ನ ಎಲ್ಲ ಕೂಡ ನಿರೀಕ್ಷೆಯನ್ನ ಮಾಡಲಾಗ್ತಿದೆ. ಮುಖ್ಯವಾಗಿ ಈಗಾಗಲೇ ಚುನಾವಣಾ ಆಯೋಗ ಪ್ರತಿ ರಾಜ್ಯಗಳಿಗೂ ಭೇಟಿ ನೀಡಿತ್ತು. ಅಲ್ಲಿ ಚುನಾವಣೆಯನ್ನು ನಡೆಸಲಿಕ್ಕೆ ಬೇಕಾದಂತಹ ತಯಾರಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಂಡಿತ್ತು, ಮತ್ತೆ ತಯಾರಿ ಬಗ್ಗೆ ಸಂಪೂರ್ಣವಾಗಿ ಸಿದ್ಧತೆಯನ್ನ ಕೂಡ ನಡೆಸಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಲಾಗ್ತಿದೆ. ದೇಶಾದ್ಯಂತ 8ರಿಂದ 9 ಹಂತಗಳಲ್ಲಿ ಚುನಾವಣೆ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಕಳೆದ 2014ರ ಚುನಾವಣೆಯಲ್ಲೂ ಕೂಡ 9 ಹಂತಗಳಲ್ಲಿ ಚುನಾವಣೆಯನ್ನು ನಡೆಸಲಾಗಿತ್ತು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲಾ ರಾಜ್ಯಗಳಲ್ಲೂ ಕೂಡ 8ರಿಂದ 9 ಹಂತದಲ್ಲಿ ಚುನಾವಣೆ ನಡೆಯುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಬಹುದೊಡ್ಡ ರಾಜ್ಯ ಆಗಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ 3 ಹಂತಗಳಲ್ಲಿ ಚುನಾವಣೆ ನಡೆಯುವಂತಹ ಸಾಧ್ಯತೆ ಇದೆ. ಕರ್ನಾಟಕದಲ್ಲೂ ಕೂಡ ಒಂದೇ ಹಂತದಲ್ಲಿ ಚುನಾವಣೆ ನಡೆಯಿತು. ಮುಖ್ಯವಾಗಿ 8ರಿಂದ 9 ಹಂತಗಳಲ್ಲಿ ಚುನಾವಣೆ ಒಂದ್ ವೇಳೆ ನಡೆದಿದೆ ಆದ್ರೆ ಮೊದಲ 2 ಹಂತಗಳಲ್ಲಿ ಕರ್ನಾಟಕದ ಚುನಾವಣೆಯು ಕೂಡ ಮತದಾನ ಪ್ರಕ್ರಿಯೆ ಮುಗಿಯುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಮುಖ್ಯವಾಗಿ ವಿಧಾನಸಭಾ ಚುನಾವಣೆಯನ್ನ ನಾವು ಗಮನಿಸೋದಾದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದೇ ಹಂತದಲ್ಲಿ ಕರ್ನಾಟಕದಲ್ಲಿ ಚುನಾವಣೆಯನ್ನ ಮತದಾನವನ್ನ ಮಾಡಿ ಮುಗಿಸಲಾಗಿತ್ತು. ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆಯನ್ನು ಕೂಡ ಒಂದೇ ಹಂತದಲ್ಲಿ ಮುಗಿಸಬಹುದು ಅನ್ನುವಂತಹ ತೀರ್ಮಾನಕ್ಕೆ ಈಗ ಕೇಂದ್ರ ಚುನಾವಣಾ ಆಯೋಗ ಬಂದಿದೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ. ನಾವು ನೋಡೋದಾದ್ರೆ ಏಪ್ರಿಲ್ 1ರಿಂದ ಚುನಾವಣಾ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಮೇ 2ನೇ ವಾರದವರೆಗೂ ಕೂಡ ಮತದಾನ ವಿವಿಧ 8 ಅಥವಾ 9 ಹಂತಗಳಲ್ಲಿ ಮತದಾನ ನಡೆಯುವಂತಹ ಸಾಧ್ಯತೆ ಇದೆ.
ಹಾಗಾಗಿ ಕರ್ನಾಟಕದ ದೃಷ್ಟಿಯಿಂದ ನೋಡ್ಕೊಂಡು ಹೋಗೋದಾದ್ರೆ ಏಪ್ರಿಲ್ 21ರಿಂದ 25ರ ಒಳಗಾಗಿ ಮತದಾನ ನಡೆಯುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ 2014ರ ಚುನಾವಣೆಯಲ್ಲೂ ಕೂಡ ಇಂತಹದ್ದೇ ಒಂದು ಟೈಮ್ ಟೇಬಲ್ ಅನ್ನ ನಿರೀಕ್ಷೆಯನ್ನ ಮಾಡಿದ್ವಿ. 2014ರ ಲೋಕಸಭಾ ಚುನಾವಣೆ ಮಾರ್ಚ್ 5ಕ್ಕೆ ಘೋಷಣೆ ಆಗಿತ್ತು. ನಂತರ ವಿವಿಧ 9 ಹಂತಗಳಲ್ಲಿ ಇಡೀ ದೇಶಾದ್ಯಂತ ಚುನಾವಣೆ ನಡೆಯಿತು. ಅದೇ ರೀತಿಯಾದಂತಹ ವೇಳಾಪಟ್ಟಿಯನ್ನು ಕೂಡ ಈಗ ನಾವು ಗಮನಿಸೋದಾದ್ರೆ 5 ದಿನಗಳ ನಂತರ ಇವತ್ತು ಚುನಾವಣೆ ಘೋಷಣೆ ಆಗ್ತಾ ಇರ್ತಕ್ಕಂಥದ್ದು. ಇದನ್ನ ನೋಡಿದ್ರೆ 8ರಿಂದ 9 ಹಂತಗಳಲ್ಲೂ ಕೂಡ ಈ ಬಾರಿಯ ಚುನಾವಣೆಯನ್ನ ನಡೆಸಬಹುದು ಅನ್ನುವಂಥದ್ದನ್ನ ನಾವು ಊಹೆಯನ್ನ ಮಾಡ್ಲಾಗ್ತಿದೆ. ಅದ್ರ ಜೊತೆಗೆ 5 ರಾಜ್ಯಗಳ ವಿಧಾನಸಭಾ ಚುನಾವಣೆಯು ಕೂಡ ಇವತ್ತೇ ಘೋಷಣೆ ಆಗುತ್ತೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗುತ್ತೆ. ಇದುವರೆಗೂ ಕೂಡ ಚುನಾವಣಾ ಆಯೋಗ ಹೇಳ್ತಿತ್ತು ಲೋಕಸಭಾ ಚುನಾವಣೆಯೊಂದಿಗೆ ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆಯನ್ನು ಕೂಡ ಮಾಡಬೇಕು. ಖರ್ಚು ವೆಚ್ಚ ಎಲ್ಲವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೂಡ ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆಯನ್ನ ಮಾಡೋದ್ರಿಂದ ಹೆಚ್ಚು ಸಹಾಯಕ ಆಗುತ್ತೆ ಅನ್ನುವಂತಹದನ್ನ ಹಿಂದೆ ಚುನಾವಣಾ ಆಯೋಗ ಕೂಡ ಅದೇ ರೀತಿಯಾದಂತಹ ಆಶಯವನ್ನು ವ್ಯಕ್ತಪಡಿಸಿತ್ತು. ಅದೇ ಹಿನ್ನೆಲೆಯಲ್ಲಿ ಈ ಬಾರಿಯ 2019ರ ಲೋಕಸಭಾ ಚುನಾವಣೆಯ ಜೊತೆಗೆ 5 ರಾಜ್ಯಗಳ ವಿಧಾನಸಭಾ ಚುನಾವಣೆ ದಿನಾಂಕವೂ ಕೂಡ ಇವತ್ತೇ ಘೋಷಣೆ ಆಗುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಿದೆ. ಮುಖ್ಯವಾಗಿ ಆಂಧ್ರ ಪ್ರದೇಶ, ಒರಿಸ್ಸಾ, ಸಿಕ್ಕಿಂ, ಅರುಣಾಚಲ ಪ್ರದೇಶ ಮತ್ತು ಜಮ್ಮು ಮತ್ತು ಕಾಶ್ಮೀರ ಈ 5 ರಾಜ್ಯಗಳಿಗೂ ಕೂಡ ಇವತ್ತೇ ವಿಧಾನಸಭಾ ಚುನಾವಣೆಗೆ ಘೋಷಣೆ ಆಗುತ್ತೆ ಅನ್ನುವಂತಹದನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಮುಖ್ಯವಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈಗಾಗಲೇ ಕಳೆದ ತಿಂಗಳು ಚುನಾವಣಾ ಆಯೋಗ ಸಂಪೂರ್ಣವಾಗಿ ತಯಾರಿ ಬಗ್ಗೆ, ಸಿದ್ಧತೆ ಬಗ್ಗೆ ಅವಲೋಕನವನ್ನ ಮಾಡಿ ಬಂದಿತ್ತು. ಮತ್ತೆ ಪ್ರತಿ ರಾಜ್ಯಗಳಿಗೂ ಹೋಗಿ ಅವಲೋಕನವನ್ನ ಮಾಡಿ ಬಂದಿತ್ತು. ಒಂದ್ ವೇಳೆ ಇವತ್ತು ಜಮ್ಮು ಕಾಶ್ಮೀರ ಚುನಾವಣೆ ಘೋಷಣೆ ಆಗದೇ ಇದ್ರೂ ಕೂಡ ಅಚ್ಚರಿಯನ್ನ ಪಡಬೇಕಾಗಿಲ್ಲ. ಯಾಕಂತಂದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈಗಾಗಲೇ ಉದ್ವಿಗ್ನ ಪರಿಸ್ಥಿತಿ ಇದೆ. ಯಾವಾಗ ಬೇಕಾದ್ರೂ ದಾಳಿ ಆಗಬಹುದು ಅನ್ನುವಂತಹದ್ದು. ಮತ್ತೆ ಪಾಕಿಸ್ತಾನದಿಂದಲೂ ಕೂಡ ದಾಳಿಗಳಾಗ್ತಾ ಇದೆ. ಮತ್ತೆ ಭಾರತೀಯ ಯೋಧರು ಕೂಡ ಪ್ರತಿ ದಾಳಿಯನ್ನ ಮಾಡ್ತಿರ್ತಕ್ಕಂಥದ್ದು. ಅಲ್ಲಿ ಸಂಪೂರ್ಣ ಉದ್ವಿಗ್ನ ಪರಿಸ್ಥಿತಿ ಇರ್ತಕ್ಕಂಥದ್ದು. ಉಗ್ರರ ಉಪಟಳ ಕೂಡ ಹೆಚ್ಚಾಗಿದೆ. ಒಂದ್ ವೇಳೆ ಜಮ್ಮು ಕಾಶ್ಮೀರವನ್ನ ಈ ಎಲೆಕ್ಷನ್ ಅಲ್ಲೇ ಕಾನ್ಸಂಟ್ರೇಟ್ ಮಾಡೋದಾದ್ರೆ ಹೆಚ್ಚಿನ ಸಿಬ್ಬಂದಿಗಳು, ರಕ್ಷಣಾ ಸಿಬ್ಬಂದಿಗಳು ಅಲ್ಲಿಗೆ ನಿಯೋಜನೆಯನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಲೋಕಸಭಾ ಚುನಾವಣೆ ಪ್ರೋಸೆಸ್ ಮುಗಿದ ಮೇಲೆ ಜಮ್ಮು ಕಾಶ್ಮೀರ ಚುನಾವಣೆಯನ್ನು ಘೋಷಣೆ ಮಾಡಬಹುದು ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಿದೆ. ಅಥವಾ ಇದರ ಜೊತೆಗೆ ಲೋಕಸಭಾ ಚುನಾವಣೆ ಜೊತೆಗೇನೆ ಕೂಡ ವಿಧಾನಸಭಾ ಚುನಾವಣೆಯನ್ನು ಕೂಡ ಘೋಷಣೆಯನ್ನ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಇವತ್ತು ಸಂಜೆ 5 ಗಂಟೆಗೆ ಸ್ಪಷ್ಟ ಆಗಲಿದೆ. ಮುಖ್ಯವಾಗಿ ಇಡೀ ದೇಶಾದ್ಯಂತ 8ರಿಂದ 9 ಹಂತಗಳಲ್ಲಿ ಚುನಾವಣೆಯನ್ನ ಮಾಡಬಹುದು ಅನ್ನುವಂತಹದನ್ನ ನಿರೀಕ್ಷೆಯನ್ನ ಮಾಡಲಾಗ್ತಿದೆ. ಮತ್ತೆ ಪ್ರತಿ ರಾಜ್ಯಗಳಿಗೂ ಕೂಡ ಚುನಾವಣಾ ಆಯೋಗ ಭೇಟಿಯನ್ನ ನೀಡಿತ್ತು, ಅಧಿಕಾರಿಗಳು ಭೇಟಿಯನ್ನ ನೀಡಿದ್ರು. ಆಯಾ ರಾಜ್ಯದಲ್ಲಿ ಸಂಪೂರ್ಣವಾಗಿ ಸಿದ್ಧತೆ ಹೇಗೆ ನಡೀತಾ ಇದೆ, ಹೇಗೆ ತಯಾರಿಯನ್ನ ಮಾಡ್ಕೋಬಹುದು, ಎಷ್ಟು ಹಂತದಲ್ಲಿ ಮಾಡಬಹುದು, ಮತ್ತೆ ಸೂಕ್ಷ್ಮ ಮತಗಟ್ಟೆಗಳು ಎಷ್ಟಿವೆ, ಮತ್ತೆ ಎಷ್ಟೆಷ್ಟು CRPF ಯೋಧರನ್ನ ಅಥವಾ ಕೇಂದ್ರದ ತುಕಡಿಗಳನ್ನ ನಿಯೋಜನೆಯನ್ನ ಮಾಡಬಹುದು, ಮತ್ತೆ ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆಯದಂತೆ ಚುನಾವಣೆಯನ್ನ ಹೇಗೆ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ವರದಿಯನ್ನ ಕಲೆ ಹಾಕಲಾಗಿದೆ. ಅದ್ರ ಜೊತೆಗೆ ಮೊನ್ನೆ ಕೂಡ ಕೇಂದ್ರ ಚುನಾವಣಾ ಆಯೋಗದ ಕಚೇರಿಯಲ್ಲಿ ಸುನಿಲ್ ಅರೋರಾ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಕೂಡ ನಡೆಸಲಾಯಿತು. ಅಂದೇ ಸಭೆ ನಡೆಸಿದಂತೆ ತಿಳಿದಿತ್ತು. 2-3 ದಿವಸಗಳಲ್ಲಿ ಚುನಾವಣೆ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಇವತ್ತು ಸಂಜೆ 5 ಗಂಟೆಗೆ ಕೇಂದ್ರ ಚುನಾವಣಾ ಆಯೋಗದಿಂದ ಮಹತ್ವದ ಸುದ್ದಿಗೋಷ್ಠಿ ನಡೆದಿದೆ. 2019ರ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಮಹತ್ವದ ಘೋಷಣೆ ಆಗಲಿದೆ ಅನ್ನುವಂತಹದನ್ನ ನಿರೀಕ್ಷೆಯನ್ನ ಮಾಡಲಾಗ್ತಿದೆ. ಸುಕನ್ಯಾ. ಓಕೆ ಹರೀಶ್, ಈಗ ಏಪ್ರಿಲ್ ಮೊದಲ ವಾರದಿಂದ ಮೇ ಮೊದಲ ವಾರ ತನಕ ಎಲೆಕ್ಷನ್ ಡೇಟ್ ಅನೌನ್ಸ್ ಫಲಿತಾಂಶದ ಬಗ್ಗೆ ಯಾವಾಗ ಇರಬಹುದು, ಈ ಬಗ್ಗೆ ಏನಾದ್ರೂ ಅಂದಾಜು ಮಾಡ್ಲಾಗ್ತಾ ಇದೆಯಾ, ಲೆಕ್ಕ ಹಾಕ್ಲಾಗ್ತಾ ಇದೆಯಾ? ಸುಕನ್ಯಾ, ಜೂನ್ 3ರವರೆಗೂ ಕೂಡ ಚುನಾವಣಾ ಆಯೋಗಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಜೂನ್ 3ರ ಒಳಗಾಗಿ ಹೊಸ ಸರ್ಕಾರ ಅಧಿಕಾರವನ್ನ ಹಿಡಿಬೇಕಾಗತ್ತೆ, ಹೊಸ ಸರ್ಕಾರ ಬರಬೇಕಾಗತ್ತೆ. ಅಲ್ಲಿಯವರೆಗೂ ಕೂಡ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಮಯ ಇದೆ. ಅಂದ್ರೆ ಆ ಸಮಯವನ್ನ ನೋಡ್ಕೊಂಡು ಯಾವ ಟೈಮಿಗೆ ಚುನಾವಣೆಯ ಫಲಿತಾಂಶವನ್ನ ಪ್ರಕಟವನ್ನ ಮಾಡಬೇಕು, ಅಷ್ಟರ ಒಳಗೆ ಎಷ್ಟು ಹಂತದಲ್ಲಿ ಚುನಾವಣೆಯನ್ನ ಮಾಡಿ ಮುಗಿಸ್ಬೇಕು ಮತ್ತೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತ ಈಗಾಗಲೇ ಎಲ್ಲವನ್ನು ಕೂಡ ಕ್ಯಾಲ್ಕುಲೇಷನ್ ಹಾಕಲಾಗಿದೆ. ಮುಖ್ಯವಾಗಿ ಕೆಲವೊಂದಿಷ್ಟು ಸೂಕ್ಷ್ಮ ಪ್ರದೇಶಗಳಿವೆ. ಛತ್ತೀಸ್ಗಢದಂತಹ ರಾಜ್ಯಗಳು ಅಲ್ಲಿ ನಕ್ಸಲ್ ಉಪಟಳ ಇದೆ. ಆಂಧ್ರ ಪ್ರದೇಶದ ರಾಜ್ಯಗಳಲ್ಲೂ ಕೂಡ ನಕ್ಸಲ್ ಉಪಟಳ ಇರ್ತಕ್ಕಂಥದ್ದು. ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅವರದ್ದೇ ಆದ ಸ್ಥಳೀಯ ಸಮಸ್ಯೆಗಳಿದೆ. ಅವೆಲ್ಲವನ್ನು ಕೂಡ ಹೊಂದಿಕೆಯನ್ನ ಮಾಡಿಕೊಂಡು ಮತ್ತೆ ದೊಡ್ಡ ರಾಜ್ಯಗಳು ಕೂಡ ಇರ್ತಕ್ಕಂಥದ್ದು. ಉತ್ತರ ಪ್ರದೇಶದಲ್ಲಿ 3 ಹಂತದಲ್ಲಿ ಚುನಾವಣೆಯನ್ನ ನಡೆಸಲಾಗುತ್ತೆ ಅನ್ನುವಂಥದ್ದು ಹೇಳಲಾಗ್ತಿದೆ. ಅದ್ರ ಜೊತೆಗೆ ರಾಜಸ್ಥಾನದಲ್ಲೂ ಕೂಡ 2 ಹಂತದಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಅದ್ರ ಜೊತೆಗೆ
ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಲ್ಲೂ ಕೂಡ 2 ಹಂತದ ಚುನಾವಣೆಯನ್ನ ನಡೆಸುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಕ್ಯಾಲ್ಕುಲೇಷನ್ ಅನ್ನ ಹಾಕಲಾಗಿದೆ. ಯಾವ ರಾಜ್ಯದಲ್ಲಿ ಮತ್ತೆ ರಕ್ಷಣೆಗೆ ಮತ್ತೆ ಭದ್ರತೆ ವಿಚಾರದಲ್ಲೂ ಕೂಡ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾವ ರಾಜ್ಯಕ್ಕೆ ಭದ್ರತಾ ಸಿಬ್ಬಂದಿಗಳನ್ನ ಮತದಾನದ ವೇಳೆ ಕಳಿಸ್ಬೇಕು ಅಂತಂದಾಗ್ಲೂ ಕೂಡ ಯಾವ ರಾಜ್ಯದಿಂದ ಯಾವ ರಾಜ್ಯಕ್ಕೆ ತಂಡವನ್ನ ನಿಯೋಜನೆ ಮಾಡಬಹುದು, ಯಾವ ರಾಜ್ಯದಿಂದ ಯಾವ ರಾಜ್ಯಕ್ಕೆ 2ನೇ ಹಂತದ 3ನೇ ಹಂತದ ಹಂತವಾಗಿ ಭದ್ರತಾ ಸಿಬ್ಬಂದಿಗಳನ್ನ ನಿಯೋಜನೆಯನ್ನ ಮಾಡಬಹುದು ಅನ್ನುವಂಥದ್ರ ದೃಷ್ಟಿಯಿಂದಲೂ ಕೂಡ ಸಂಪೂರ್ಣವಾಗಿ ತಯಾರಿಯನ್ನ ಮಾಡಲಾಗಿದೆ. ಹಾಗಾಗಿ ಇವತ್ತು ಮುಖ್ಯವಾಗಿ ಘೋಷಣೆ ಆಗುತ್ತೆ ಎಷ್ಟು ಹಂತದಲ್ಲಿ ನಡೆಯುತ್ತೆ ಅನ್ನುವಂಥದ್ದು. ಮುಖ್ಯವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಏಪ್ರಿಲ್ ಮೊದಲನೇ ವಾರದಿಂದ ಚುನಾವಣಾ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ನೋಟಿಫಿಕೇಶನ್ ಕೂಡ ಅವತ್ತಿನಿಂದಲೇ ಆಗುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಿದೆ. ಅಂದ್ರೆ ಏಪ್ರಿಲ್ 10, 12ರಿಂದ ಮೊದಲ ಹಂತದ ಮತದಾನ ಶುರುವಾಗುವಂತಹ ಸಾಧ್ಯತೆ ಇದೆ. ಮತ್ತೆ ಮೇ 15ರ ಒಳಗಾಗಿ ಸಂಪೂರ್ಣವಾಗಿ ಎಲ್ಲಾ ಚುನಾವಣಾ ಪ್ರಕ್ರಿಯೆಗಳು ಮುಗಿಯುವಂತ ಸಾಧ್ಯತೆ ಇದೆ. 2014ರ ಚುನಾವಣೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಇದೇ ಸಮಯದಲ್ಲಿ ಆಗಿದ್ದಂಥದ್ದು. 5 ದಿನಗಳ ಹಿಂದೆ ಚುನಾವಣೆ ಘೋಷಣೆ ಆಗಿತ್ತು 2014. ಆ ನಂತರ ಮೇ 15ಕ್ಕೆ ಇಡೀ ಸಂಪೂರ್ಣವಾದಂತ ಚುನಾವಣಾ ಪ್ರಕ್ರಿಯೆಯನ್ನ ಚುನಾವಣಾ ಆಯೋಗ 2014ರಲ್ಲಿ ಮುಗಿಸಿತ್ತು. ಅದನ್ನೇ ನಾವು ನೋಡೋದಾದ್ರೆ ಈಗ 5 ದಿವಸಗಳು ಲೇಟ್ ಆಗಿದೆ ಚುನಾವಣಾ ಘೋಷಣೆಯನ್ನ ಮಾಡುವಂತದ್ದು. ಹಾಗಾಗಿ ಮೇ 20ರ ಒಳಗಾಗಿ ಸಂಪೂರ್ಣವಾದಂತಹ ಎಲ್ಲಾ ಹಂತದ ಚುನಾವಣೆಯ ಪ್ರಕ್ರಿಯೆಗಳು ಮುಗಿದಿರ್ತವೆ. ಅದಕ್ಕೆ ಫಲಿತಾಂಶವನ್ನು ಕೂಡ 20ರಿಂದ 22ರ ಒಳಗೆ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಸುಕನ್ಯಾ, ಧನ್ಯವಾದ ಹರೀಶ್.